ಈ ವಿಡಿಯೋದಲ್ಲಿ ಅಡ್ವಾನ್ಸ್ ಪ್ರಾಬ್ಲಮ್ಸ್ ಆನ್ ಕ್ಯಾಪಿಟಲ್ ಗೇನ್ ಸಾಲ್ವ್ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಅ ಕ್ಯಾಪಿಟಲ್ ಅಸೆಟ್ sold by Mr. Kishan during the previous year 2019-20, compute the gross total income for the assessment year 2020-21. ಸೊ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ 4 ಅಸೆಟ್ ಕೊಟ್ಟಿದ್ದಾರೆ. ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ಡ್ ಆನ್ 2011 for rupees 32,200 and sold on 31st March 2020. ಇಲ್ಲಿ ಪರ್ಚೇಸ್ ಮಾಡಿದ್ದು 2011, ಸೇಲ್ ಮಾಡಿದ್ದು 2020. ಸೊ ದಿಸ್ ಈಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಇಲ್ಲಿ ಮೋರ್ ದ್ಯಾನ್ 24 months ಯೂಸ್ ಮಾಡಿದ್ದಾರೆ ರೆಸಿಡೆನ್ಷಿಯಲ್ ಹೌಸ್. ದಿಸ್ ಈಸ್ ಅ ಸೇಲ್ ಪ್ರೊಸೀಡ್ಸ್ and this is a cost of acquisition. Okay, next asset, a residential house let out by him of the cost 70,000, purchased in December 2018, sold on 31st March 2020. ಇಲ್ಲಿ ಡಿಸೆಂಬರ್ 2018 ಪರ್ಚೇಸ್ ಮಾಡಿ ಮಾರ್ಚ್ 2020 ಅಲ್ಲಿ ಸೇಲ್ ಮಾಡಿದ್ದಾರೆ. ಸೊ ದಿಸ್ ಕಮ್ಸ್ ಟು ಲೆಸ್ ದೆನ್ 24 months ಯೂಸ್ ಮಾಡಿದ್ದಕ್ಕೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಸೆಟ್ ಆಗುತ್ತೆ. ಸೊ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಸೊ ಇಲ್ಲಿ ದಿಸ್ ಈಸ್ ಅ ಕಾಸ್ಟ್ ಆಫ್ ಅಕ್ವಿಸಿಷನ್. ಸರಿನಾ? ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದಾಗ ಇಂಡೆಕ್ಸ್ ಕಾಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ. ನೆಕ್ಸ್ಟ್ ಅಸೆಟ್ ಈಸ್ ಸೆಲ್ಫ್ ಕಲ್ಟಿವೇಟೆಡ್ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ಡ್ ಆನ್ 1/1/2010 ಫಾರ್ rupees 1,50,000, ಸೋಲ್ಡ್ ಆನ್ 1/2/2020. ಸೊ ಇಲ್ಲಿ 2010 ಪರ್ಚೇಸ್ ಮಾಡಿ 2020 ಸೇಲ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಲಾಕ್ ಆಫ್ ಅಸೆಟ್ ಕನ್ಸಿಸ್ಟಿಂಗ್ ಆಫ್ ಮಷಿನರಿ ಆಫ್ ದ ರಿಟರ್ನ್ ಡೌನ್ ವ್ಯಾಲ್ಯೂ 10,000 rupees ಆಸ್ ಆನ್ 2019, ಸೋಲ್ಡ್ ಆನ್ 2020. ಸೊ ಇಲ್ಲಿ ಡೆಪ್ರಿಸೇಬಲ್ ಅಸೆಟ್ ಇದ್ದಾಗ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅ WDV, ಓಪನಿಂಗ್ WDV. Next, non-listed shares of a jute company limited purchased on 1/2/2012 for rupees 19,900, sold on 2020. ಸೊ ಇಲ್ಲಿ 2012 ಪರ್ಚೇಸ್ ಮಾಡಿ 2020 ಸೇಲ್ ಮಾಡಿದ್ದಾರೆ. ದಿಸ್ ಈಸ್ ಆಲ್ಸೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಡ್ಯೂರಿಂಗ್ ದ ಇಯರ್ ಮಿಸ್ಟರ್ ಕಿಶನ್ ಪರ್ಚೇಸ್ಡ್ ಅ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಫಾರ್ rupees 40,000. ಇಲ್ಲಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ದಾರೆ. ಇಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ. ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ದಕ್ಕೆ we get a deduction under section 54. Okay, then he also deposited 50,000 of the sale proceed of the above agriculture land in specified bank under the notified scheme within the specified date. So ಇಲ್ಲಿ 50,000 rupees ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಅದು ಎದುರ್ದು ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಮಾಡಿ. ಸೊ ಇಲ್ಲಿ ನಮಗೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಇಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ. ಎಷ್ಟು? 50,000 rupees. ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ದಕ್ಕೆ ಕೂಡ ಇಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ rupees 40,000. ಓಕೆ, ಹೀಸ್ ಅದರ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದ ಇಯರ್ ಅಮೌಂಟೆಡ್ ಟು rupees 48,000. ಸೊ ಇದು ಅದರ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳಿದ್ದಾರೆ. ಕ್ಯಾಪಿಟಲ್ ಗೇನ್ ಜೊತೆಗೆ ಅದರ್ ಇನ್ಕಮ್ ಕೂಡ ಕೊಟ್ಟಿದ್ದಾರೆ. ಸೊ ನೆಟ್ ಅದೆಲ್ಲ ಸೇರಿಸಿದರೆ ವಿ ವಿಲ್ ಗೆಟ್ ಗ್ರಾಸ್ ಟೋಟಲ್ ಇನ್ಕಮ್. The cost influx index for the financial year 2009-10, 10-11, 11-12, 19-20. ಸೊ ಇದ್ರದ್ದೆಲ್ಲ ಇಂಡೆಕ್ಸ್ ನಂಬರ್ ಕೊಟ್ಟಿದ್ದಾರೆ. ಈಗ ಸೊಲ್ಯೂಷನ್ ನೋಡೋಣ ಒನ್ ಬೈ ಒನ್. ಇಲ್ಲಿ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎರಡು ಕ್ಯಾಪಿಟಲ್ ಗೇನ್ ಮಿಕ್ಸ್ ಆಗಿದ್ದಕ್ಕೆ ಮೊದಲಿಗೆ ನಾವು ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಷ್ಟೇ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಂದು ಕಡೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಂದು ಕಡೆ, ದೆನ್ we will add other income to get the gross total income.
ಸೊ ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಫಸ್ಟಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಅ ರೆಸಿಡೆನ್ಷಿಯಲ್ ಹೌಸ್. ಕಾಂಪಿಟೇಷನ್ ಆಫ್ ಅ ಕ್ಯಾಪಿಟಲ್ ಗೇನ್. ಮೊದಲಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಅ ರೆಸಿಡೆನ್ಷಿಯಲ್ ಹೌಸ್. ಇಲ್ಲಿ ಸೇಲ್ ಪ್ರೊಸೀಡ್ 1,84,123 ಕೊಟ್ಟಿದ್ದಾರೆ. ಸೇಲ್ ಪ್ರೊಸೀಡ್ ಆಫ್ ಅ ರೆಸಿಡೆನ್ಷಿಯಲ್ ಹೌಸ್ ಇಸ್ 1,84,123. ಸೊ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದಕ್ಕೆ ಇಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 32,200 ಇದೆ. 32,200 ಪರ್ಚೇಸ್ ಮಾಡಿದ್ದೆ ಯಾವಾಗ 2011 ಅಂದರೆ 10/11 ಇಂಡೆಕ್ಸೇಷನ್ ನಂಬರ್ ಈಸ್ 167. ಇಲ್ಲಿ ಡಿವೈಡೆಡ್ ಬೈ 167. ದೆನ್ 1920 289. ದಿಸ್ ಇಸ್ ದ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟು ಬರುತ್ತೆ? 55,723. ಓಕೆ, ಸೊ ಇಲ್ಲಿ ಡಿಡಕ್ಟ್ ಮಾಡಿದ್ವಿ ಅಂದರೆ ವಿಲ್ ಗೆಟ್ 1,28,400. ದಿಸ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್. ಸೊ ಇಲ್ಲಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತೊಗೊಂಡಿದ್ದಕ್ಕೆ ಇಲ್ಲಿ ಎಕ್ಸಂಪ್ಷನ್ ನಮಗೆ 40,000 ಸಿಗುತ್ತೆ ಅಂಡರ್ ಸೆಕ್ಷನ್ 54. ಇನ್ವೆಸ್ಟ್ಮೆಂಟ್ ಇನ್ ಒನ್ ರೆಸಿಡೆನ್ಷಿಯಲ್ ಹೌಸ್ rupees 40,000. ಇಲ್ಲಿ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 88,400 ಬರುತ್ತೆ. ಓಕೆ, 88,400 ವಿಲ್ ಬಿ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ರೆಸಿಡೆನ್ಷಿಯಲ್ ಹೌಸ್. ಓಕೆ, ನೆಕ್ಸ್ಟ್ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. ಇದು ಸೆಕೆಂಡ್ ಪಾಯಿಂಟ್ ಬಿ ಏನಿದೆ, ಇದು ರೆಸಿಡೆನ್ಷಿಯಲ್ ಹೌಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಾಗುತ್ತೆ ಇದನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ನಂಬರ್ ಸಿ, ಸೆಲ್ಫ್ ಕಲ್ಟಿವೇಟೆಡ್ ಅಗ್ರಿಕಲ್ಚರ್ ಲ್ಯಾಂಡ್. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಿದೆ. ಸೇಲ್ ಪ್ರೊಸೀಡೀಸ್ 3,64,905. ದಿಸ್ ಇಸ್ ಅ ಸೇಲ್ ಪ್ರೊಸೀಡ್. ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಕೊಟ್ಟಿದ್ದಾರೆ? 1,50,000 rupees. ಪರ್ಚೇಸ್ಡ್ ಡ್ಯೂರಿಂಗ್ ದ ಇಯರ್ 2010. ಅಂದರೆ ಇಲ್ಲಿ 9-10 ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 1,50,000 ಡಿವೈಡೆಡ್ ಬೈ 148 ಇಂಟು 289. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 2,92,905. ಸೊ ಇಲ್ಲಿ ನಿಮಗೆ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್ ಈಸ್ 72,000. ಸೊ ಇಲ್ಲಿ ವಿದಿನ್ ಪೀರಿಯಡ್ ಅಮೌಂಟ್ ಡೆಪಾಸಿಟ್ ಮಾಡಿದ್ದು ಇನ್ ಸ್ಪೆಸಿಫೈಡ್ ಬ್ಯಾಂಕ್. ಸೊ ಅದು ಎಕ್ಸಂಪ್ಷನ್ ಸಿಗುತ್ತೆ rupees 50,000. ಓಕೆ, ಹಿಯರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 22,000. Okay, next long term capital gain is point number E, non-listed shares of a jute company limited. So ಇಲ್ಲಿ sale proceed of a shares is 50,356. See the cost of acquisition is 19,900 ಇದೆ. ಯಾವಾಗ ಪರ್ಚೇಸ್ ಮಾಡಿದ್ದು? 1/2/2012 ಅಂದರೆ 11/12 ಪ್ರೀವಿಯಸ್ ಇಯರ್ ಇದ್ದು. ಇಂಡೆಕ್ಸ್ ನಂಬರ್ ಈಸ್ 184. ಸೊ ಡಿವೈಡೆಡ್ ಬೈ 184 ಇಂಟು 1920 ಇಂಡೆಕ್ಸ್ ನಂಬರ್ ಈಸ್ 289. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ 31,256. ಹಿಯರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 19,100. ಓಕೆ, ಸೊ ದೀಸ್ ಆರ್ ಆಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಈ ಮೂರು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಡ್ ಮಾಡಿದ್ವಿ ಅಂದರೆ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಲ್ ಗೆಟ್ 1,29,500. ಓಕೆ,
ಸೊ ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನೋಡೋಣ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಪಾಯಿಂಟ್ ನಂಬರ್ ಬಿ, ರೆಸಿಡೆನ್ಷಿಯಲ್ ಹೌಸ್ ಸೇಲ್ ಮಾಡಿದ್ದು ಇಲ್ಲಿ 1,50,000ಗೆ ಸೇಲ್ ಮಾಡಿದ್ದಾರೆ. ಸೇಲ್ ಪ್ರೊಸೀಡ್ ಆಫ್ ಅ ಲೆಟ್ ಔಟ್ ಹೌಸ್ ಈಸ್ 1,50,000. ಸೊ ಇಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನಾವು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ಓನ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಡಿಡಕ್ಟ್ ಮಾಡ್ತೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 70,000. So you will get short term capital gain 80,000. Next, depreciable asset machinery sale ಮಾಡಿದ್ದು ಪಾಯಿಂಟ್ ನಂಬರ್ ಡಿ. ಸೊ ಇಲ್ಲಿ ಬ್ಲಾಕ್ ಆಫ್ ಅಸೆಟ್ ಕನ್ಸಿಸ್ಟಿಂಗ್ ಆಫ್ ಅ ಮಷಿನರಿ. ಸೊ ಇಲ್ಲಿ ದ ಹೋಲ್ ಬ್ಲಾಕ್ ಇಸ್ ಸೇಲ್ ಆಗಿದೆ. ಇಲ್ಲಿ ಓನ್ಲಿ ಒನ್ ಮಷಿನ್ ಇತ್ತಲ್ಲಿ. ಇಲ್ಲಿ ಸೇಲ್ ಪ್ರೊಸೀಡ್ ಈಸ್ 12,000. Return down value, beginning return down value is 10,000. Sale proceed of a machinery is 12,000. WDV is 10,000. So ಇಲ್ಲಿ short term capital gain is 2,000 rupees. So ಇಲ್ಲಿ total short term capital gain is 82,000. Okay, ಇದು long term capital gain total. ಇದು ಟೋಟಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಲ್ಲಿ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಕ್ಯಾಪಿಟಲ್ ಗೇನ್ ಜೊತೆಗೆ ಅದರ್ ಟ್ಯಾಕ್ಸಬಲ್ ಇನ್ಕಮ್ 48,000 ಕೊಟ್ಟಿದ್ದಾರೆ. ಇದೊಂದು ಸಮ್ಮರಿ ಹಾಕ್ಬಿಡೋಣ. ಕಾಂಪಿಟೇಷನ್ ಆಫ್ ಅ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇಲ್ಲಿ ಫಸ್ಟ್ ಕ್ಯಾಪಿಟಲ್ ಗೇನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 1,29,500. ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 82,000. ಸೊ ಇಲ್ಲಿ ಎರಡು ಆ್ಯಡ್ ಮಾಡಿದ್ರೆ ಅಂದರೆ ಯು ವಿಲ್ ಗೆಟ್ 2,11,500. ದೆನ್ ಅದರ್ ಟ್ಯಾಕ್ಸಬಲ್ ಇನ್ಕಮ್ ಈಸ್ 48,000. ಸೊ ಟೋಟಲ್ ಕ್ಯಾಪಿಟಲ್ ಗೇನ್ ಈಸ್ 2,11,500. ದೆನ್ ಅದರ್ ಟ್ಯಾಕ್ಸಬಲ್ ಇನ್ಕಮ್ ಈಸ್ 48,000. ಸೊ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ 2,59,500 ಇಷ್ಟು ಬರುತ್ತೆ. ಓಕೆ, ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದೀವಿ. ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ದ ಸೇಲ್ ಆಫ್ ಹೌಸ್ ಇನ್ ಐಟಮ್ ಬಿ ಅಂದರೆ ಲೆಟ್ ಔಟ್ ಹೌಸ್ ಸೇಲ್ ಮಾಡಿದ್ದು is a short term capital gain since the house was sold within 24 months from the date of purchase. Then a gain from a sale of machinery is also short term capital gain, assuming that this is the only asset in that block of asset. Then assessee is entitled for exemption 54 and 54B for a new residential house purchased and amount deposited respectively within a specified period. So ಇಲ್ಲಿ 54 ರೆಸಿಡೆನ್ಷಿಯಲ್ ಹೌಸ್ ಇದ್ದು, ಆಮೇಲೆ 54B ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಆಗಿದ್ದು ಎಕ್ಸಂಪ್ಷನ್ ಸಿಕ್ಕಿದೆ. ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲಿ ಸೆಕ್ಷನ್ 54B ಎಕ್ಸಂಪ್ಷನ್ ಸಿಕ್ಕಿದೆ. ಓಕೆ, ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಶ್ರೀ ಸಿದ್ಧಾರ್ಥ had 2 houses. The first house was occupied by himself for his residence. He got his house from his uncle as a gift on 15/7/2008. His uncle had purchased this house in the year 1992 for rupees 30,000. Its fair market value on 1/4/2001 was 50,000. He spent 18,400 on its improvement in June 2011. He sold this house on 30/11/2019 for rupees 2,88,000. He purchased another house for his residence on 25/2/2020 for rupees 1 lakh. So ಇಲ್ಲಿ 2 ಹೌಸ್ ಪ್ರಾಪರ್ಟಿ ಇದೆ. ದಿಸ್ ಈಸ್ ಅ ಫಸ್ಟ್ ಹೌಸ್. ಇದು ರೆಸಿಡೆನ್ಷಿಯಲ್ಗೆ ಯೂಸ್ ಮಾಡಿದ್ದೆ. ಹಿ ಗಾಟ್ ಇಟ್ ಫ್ರಮ್ ಆಸ್ ಅ ಗಿಫ್ಟ್. ಸೊ ಇಲ್ಲಿ ಗಿಫ್ಟ್ ಇದ್ದಾಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ತಗೋತೀವಿ ನಾವು? ದ ಕಾಸ್ಟ್ ವಿಚ್ ಈಸ್ ರಿಲೇಟೆಡ್ ಟು ದ ಪ್ರೀವಿಯಸ್ ಓನರ್. ಸೊ ಇಲ್ಲಿ ಗಿಫ್ಟ್ ಯಾರ ಕಡೆಯಿಂದ ಬಂದಿದೆ? ಫ್ರಮ್ ಹಿಸ್ ಅಂಕಲ್. ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ನ 30,000 rupees ತಗೋತೀವಿ. ಬಟ್ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 ಈಸ್ 50,000 rupees. ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳಿ ತಗೋತೀವಿ.
he spent 18,400 on its improvement. This is the cost of improvement. Okay, he sold this house for 2,88,600. So this is a sale proceeds. So sales consideration he has got. ಆಮೇಲೆ ಇನ್ನೊಂದು ರೆಸಿಡೆನ್ಸ್ ಪರ್ಚೇಸ್ ಮಾಡ್ತಾನೆ. ಇದನ್ನು ಸೇಲ್ ಮಾಡಿ ಇನ್ನೊಂದು ರೆಸಿಡೆನ್ಸ್ ಪರ್ಚೇಸ್ ಮಾಡಿದ್ದಕ್ಕೆ ಇಲ್ಲಿ ನಮಗೆ ಸೆಕ್ಷನ್ 54 ಎಕ್ಸಮ್ಷನ್ ಸಿಗುತ್ತೆ. ಓಕೆ, ವಿಲ್ ಗೆಟ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54, 1 lakh rupees. Then second house purchased by him in the year 1998. ಸೊ ಇಲ್ಲಿ ಸೆಕೆಂಡ್ ಹೌಸ್ ತಾನೇ ಪರ್ಚೇಸ್ ಮಾಡಿದ್ದು 1998 ಫಾರ್ ₹15,000 let out for residential purpose. This house was also sold on 15/6/2019 for ₹90,200 and its fair market value on 1/4/2001 was 20,000. He purchased another residential house on 18/3/2020 for ₹40,000. So, ಇಲ್ಲಿ ಕೂಡ 1998 ಕಾಸ್ಟ್ ಆಫ್ ಅಕ್ವಿಜಿಷನ್ ಕೊಟ್ಟಿದ್ದಾರೆ. ಬಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 20,000 ಇದೆ. ಸೊ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಿಗೆ ಇರೋದ್ರಿಂದ ಇದನ್ನು ನಾವು ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತೇಳಿ ತಗೋತೀವಿ. ಸೊ ದಿಸ್ ಈಸ್ ಅ ಸೇಲ್ ಕನ್ಸಿಡರೇಷನ್. 90,200 is a sale consideration. But 40,000 will get exemption under section 54. Okay, so within time limit ಅಲ್ಲಿ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದೆ. ನೆಕ್ಸ್ಟ್ he had purchased some jewelry in May 2009 for ₹60,000. He sold the same on 22/3/2020 for ₹4,68,400. ಸೊ ಇಲ್ಲಿ ಜ್ಯುವೆಲರಿ ಸೇಲ್ ಮಾಡಿದ್ದಿದೆ. ಇದು ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದಿಸ್ ಇಸ್ ದ ಕಾಸ್ಟ್ ಆಫ್ ಅಕ್ವಿಜಿಷನ್ ಆ್ಯಂಡ್ ದಿಸ್ ಇಸ್ ಅ ಸೇಲ್ ಕನ್ಸಿಡರೇಷನ್. ಸೊ ಓಕೆ, ಇಲ್ಲಿ ಇಂಡೆಕ್ಸೇಷನ್ ಮಾಡಿ ಲೆಸ್ ಮಾಡಿಬಿಡ್ತೀವಿ. ಇದರಲ್ಲಿ ಏನೂ ಎಕ್ಸಮ್ಷನ್ ಸಿಗೋದಿಲ್ಲ. ದೆನ್ ಇಂಡೆಕ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಕಂಪ್ಯೂಟ್ ಹೀಸ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಈಗ 3 ಅಸೆಟ್ ಇದೆ. ಸೊ ಇಲ್ಲಿ ಫಸ್ಟ್ ಒನ್ ಈಸ್ ಗಿಫ್ಟೆಡ್ ಹೌಸ್, ದೆನ್ ಸೆಕೆಂಡ್ ಹೌಸ್ ಪರ್ಚೇಸ್ ಮಾಡಿದ್ದು, ಥರ್ಡ್ ಒನ್ ಈಸ್ ಜ್ಯುವೆಲರಿ. ಓಕೆ, ಸೊ ಇಲ್ಲಿ 1 by 1 ಸಾಲ್ವ್ ಮಾಡೋಣ. 3 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನೇ ಬರುತ್ತೆ. ಕಾಂಪಿಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ದ ಫಸ್ಟ್ ಹೌಸ್, ಸೇಲ್ ಆಫ್ ದ ಫಸ್ಟ್ ಹೌಸ್. ಸೊ ಸೇಲ್ ಪ್ರೊಸೀಡ್ ಎಷ್ಟು ಬಂದಿದೆ ಇಲ್ಲಿ? 2,88,600. 2,88,600. ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್, ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೋತೀವಿ ₹50,000. ಬಿಕಾಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಜಿಷನ್ಗಿಂತ. ಇಟ್ ಈಸ್ ಬೆನಿಫಿಷಿಯಲ್ ಟು ದ ಅಸೆಸ್ಸಿ. ದೆನ್ 2001 ಇಂಡೆಕ್ಸ್ ನಂಬರ್ ತೊಗೋತೀವಿ 100 into 289. ಸೊ ಇಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಈಸ್ 1,44,500. ದೆನ್ ಇಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೂಡ ಇದೆ 18,400. ಅದನ್ನು ಕೂಡ ಇಂಡೆಕ್ಸೇಷನ್ ಮಾಡ್ತೀವಿ 18,400. ಇದು ಇಂಪ್ರೂವ್ಮೆಂಟ್ ಮಾಡಿದ್ದು ಯಾವ ವರ್ಷ? ಇನ್ ಜೂನ್ 2011. ಅಂದರೆ 11/12 ಇಂಡೆಕ್ಸೇಷನ್ ನಂಬರ್ ತೊಗೋತೀವಿ. ದಟ್ ಇಸ್ 184 multiplied by 289. We'll get 28,900 as a index cost of improvement. ಸೊ ಇಲ್ಲಿ ಸೇಲ್ ಪ್ರೊಸೀಡೀಸ್ ಔಟರ್ ಕಾಲಮ್ ಹಚ್ಚೋಣ. ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇವೆರಡು ಆ್ಯಡ್ ಮಾಡಿದ್ವಿ ಅಂದರೆ ವಿಲ್ ಗೆಟ್ 1,73,400. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಲ್ ಬಿ 1,15,200. ಸೊ ಸೇಲ್ ಪ್ರೊಸೀಡ್ ಆಫ್ ಅ ಸೆಕೆಂಡ್ ಹೌಸ್ ಈಸ್ 90,200. ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್
ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡಿದ್ದೀವಿ 20,000. ಸೊ ಇಲ್ಲಿ ಕೂಡ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ತೊಗೊಂಡಿದ್ದೀವಿ. ಇಂಡೆಕ್ಸ್ ನಂಬರ್ ಈಸ್ 100 ಇಂಟು 289. We'll get 57,800. ಇಲ್ಲಿ ಕ್ಯಾಪಿಟಲ್ ಗೇನ್ ವಿಲ್ ಬಿ 32,000. ಇದನ್ನು ನೀವು ಲೆಸ್ ಮಾಡಿದ್ದೆ ಅಂದರೆ ವಿಲ್ ಗೆಟ್ ಕ್ಯಾಪಿಟಲ್ ಗೇನ್ 32,400. ಸೊ ಎರಡು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿದು ಕ್ಯಾಪಿಟಲ್ ಗೇನ್ ಟೋಟಲ್ 1,47,600. ಹೌಸ್ 1 ಆಸ್ ವೆಲ್ ಆಸ್ ಹೌಸ್ 2. ಸೊ ಎರಡು ಕ್ಯಾಪಿಟಲ್ ಗೇನ್ ಸೇರಿಸಿದ್ರೆ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಯು ವಿಲ್ ಗೆಟ್ 1,47,600. ಸೊ ಇದರಲ್ಲಿ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54. ಸೊ ಇಲ್ಲಿ ಫಸ್ಟ್ ಇಲ್ಲಿ ಹೌಸ್ ಪರ್ಚೇಸ್ ಮಾಡಿದ್ದು, ಫಸ್ಟ್ ಹೌಸ್ ಸೇಲ್ ಮಾಡಿ ಪರ್ಚೇಸ್ ಮಾಡಿದ್ದು ಫಾರ್ 1 lakh rupees. ದೆನ್ ಸೆಕೆಂಡ್ ಹೌಸ್ ಸೇಲ್ ಮಾಡಿ ಪರ್ಚೇಸ್ ಮಾಡಿದ್ದು 40,000. ಸೊ ಇಲ್ಲಿ 1 lakh ಎಕ್ಸಮ್ಷನ್ ಸಿಗುತ್ತೆ ಆ್ಯಂಡ್ 40,000. ಸೊ ಇಲ್ಲಿ ಎರಡು ರೆಸಿಡೆನ್ಷಿಯಲ್ ಹೌಸ್ವರೆಗೂ ಎಕ್ಸಮ್ಷನ್ ಸಿಗುತ್ತೆ. ಸೊ 1,40,000 ಎಕ್ಸಮ್ಷನ್ ಡಿಡಕ್ಟ್ ಮಾಡಿದ ಮೇಲೆ ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಈಸ್ 7,600. ಓಕೆ, ನೆಕ್ಸ್ಟ್ ಅಸೆಟ್ ಈಸ್ ಸೇಲ್ ಪ್ರೊಸೀಡ್ಸ್ ಆಫ್ ಜ್ಯುವೆಲರಿ. ಸೊ ಇಲ್ಲಿ ಸೇಲ್ಸ್ ಕನ್ಸಿಡರೇಷನ್ 4,68,400 ಕೊಟ್ಟಿದ್ದಾರೆ. ಇಲ್ಲಿ 4,68,400. ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 60,000 rupees. ಸೊ ಯಾವ ವರ್ಷ ಪರ್ಚೇಸ್ ಮಾಡಿದ್ದು? ಇನ್ ದ ಇಯರ್ 2009. ಓಕೆ, ಮೇ 2009 ಅಂದರೆ 9-10 ಇಂಡೆಕ್ಸ್ ನಂಬರ್ ತೊಗೊಂಡ್ವಿ ಅಂದರೆ ವಿಲ್ ಗೆಟ್ 148 ಇಂಟು 289. ಓಕೆ, ಸೊ ಇಲ್ಲ ಕ್ಯಾಲ್ಕುಲೇಷನ್ ಮಾಡಿದಂತೆ ವಿಲ್ ಗೆಟ್ 1,17,162. ದಿಸ್ ವಿಲ್ ಬಿ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ಸೇಲ್ ಆಫ್ ಜ್ಯುವೆಲರಿ. 3,51,238. ಓಕೆ, ಸೊ ಜ್ಯುವೆಲರಿ ಸೇಲ್ ಮಾಡಿದ್ದು 3,51,238 ಮತ್ತು ಹೌಸ್ ಪ್ರಾಪರ್ಟಿ ಸೇಲ್ ಮಾಡಿದ್ದು ಕ್ಯಾಪಿಟಲ್ ಗೇನ್ ಈಸ್ ಓನ್ಲಿ 7,600. ಸೊ ಎರಡು ಆ್ಯಡ್ ಮಾಡಿದ ಮೇಲೆ ವಿಲ್ ಗೆಟ್ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 3,58,838. ಓಕೆ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಬರ್ತಿದ್ದೀವಿ. ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಕ್ಯಾಲ್ಕುಲೇಷನ್ ಮಾಡುವಾಗ ದ ಪೀರಿಯಡ್ ಹೆಲ್ಡ್ ಬೈ ದ ಪ್ರೀವಿಯಸ್ ಓನರ್ ಈಸ್ ಆಲ್ಸೋ ಕನ್ಸಿಡರ್. ದೆನ್ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅದರಲ್ಲಿ ಯಾವ್ದು ಔಟ್ ಮಾಡ್ಬೋದು, ಇಟ್ ಈಸ್ ಅಪ್ ಟು ಅಸೆಸ್ಸಿ. ಓಕೆ, ದೆನ್ ಅಸೆಸ್ಸಿ ಈಸ್ ಎಂಟೈಟಲ್ಡ್ ಫಾರ್ ಎಕ್ಸಮ್ಷನ್ ಫಾರ್ 54 ಫಾರ್ ಪರ್ಚೇಸ್ ಆಫ್ ಬೋತ್ ದ ರೆಸಿಡೆನ್ಷಿಯಲ್ ಹೌಸ್ ಸಿನ್ಸ್ ದೇ ಆರ್ ಪರ್ಚೇಸ್ಡ್ ವಿದಿನ್ ದ ಸ್ಪೆಸಿಫೈಡ್ ಪೀರಿಯಡ್. ಸೊ ಎರಡು ಹೌಸ್ ಮೇಲೇನೂ ಕೂಡ ಎಕ್ಸಮ್ಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಅಡ್ವಾನ್ಸ್ ಪ್ರಾಬ್ಲಮ್ಸ್ ನೋಡೋಣ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.